ಅನ್ನದಾತ ರೈತ. ಈ ರೈತನ ಕುರಿತಾದ 20 ಪ್ರೇರಣಾದಾಯಕ ಕೋಟ್ಸ್ಗಳು. ರೈತನ ಬೆವರಿನ ಪ್ರತಿಯೊಂದು ಹನಿಯೂ ದೇಶದ ಅನ್ನದ ಪ್ರತಿಯೊಂದು ಕಾಳಾಗುತ್ತದೆ. ಮಣ್ಣನ್ನು ಪ್ರೀತಿಸುವ ಕೈಗಳು ಎಂದಿಗೂ ಖಾಲಿಯಾಗುವುದಿಲ್ಲ. ರೈತ ದುಡಿದಾಗ ಮಾತ್ರ ಪ್ರತಿಯೊಂದು ಮನೆಯ ಒಲೆ ಉರಿಯುತ್ತದೆ. ರೈತನ ಶ್ರಮವೇ ದೇಶದ ನಿಜವಾದ ಸಂಪತ್ತು. ಮಳೆಯನ್ನು ಬಿಸಿಲನ್ನು ಗೆಲ್ಲುವವನೇ ನಿಜವಾದ ಯೋಧನೆಂದರೆ ರೈತ ಮಾತ್ರನೇ. ರೈತನ ಕಷ್ಟವನ್ನು ಅರಿತವನು ಅನ್ನದ ಒಂದು ಕಾಳನ್ನು ವ್ಯರ್ಥ ಮಾಡಲಾರ. ಹೊಲದಲ್ಲಿ ಬೆಳೆಯುವುದು ಬೆಳೆ ಮಾತ್ರವಲ್ಲ, ಸಾವಿರ ಕುಟುಂಬಗಳ ಭರವಸೆಯೂ ಆಗಿದೆ. ರೈತನ ನಗುವು ಹಳ್ಳಿಯ ಸಮೃದ್ಧಿಯ ಸಂಕೇತ. ರೈತ ನಕ್ಕಾಗ ಪ್ರಪಂಚ ನಗುತ್ತದೆ. ಮಣ್ಣಿನೊಂದಿಗೆ ಬದುಕುವವನ ಮನಸ್ಸು ಎಂದಿಗೂ ಪರಿಶುದ್ಧವಾಗಿರುತ್ತದೆ, ಫಲದಾಯಕವಾಗಿರುತ್ತದೆ. ರೈತನ ಬೆವರಿನ ವಾಸನೆಯೇ ದೇಶದ ಅಭಿವೃದ್ಧಿಯ ಸುಗಂಧ. ಒಂದು ಬೀಜ ಬಿತ್ತುವ ರೈತ 1000 ಕನಸುಗಳನ್ನು ಸಹ ಬಿತ್ತುತ್ತಾನೆ. ರೈತನ ಕೈಯಲ್ಲಿ ಮಣ್ಣು ಇದ್ದರೂ ಅವನ ಹೃದಯದಲ್ಲಿ ದೇಶದ ಭವಿಷ್ಯ ಇರುತ್ತದೆ. ಪ್ರತಿಯೊಂದು ಊಟದ ಹಿಂದೆ ಒಬ್ಬ ರೈತನ ನಿದ್ದೆಯಿಲ್ಲದ ರಾತ್ರಿ ಇದೆ. ರೈತ ಸೋತರೆ ಹೊಲ ಮಾತ್ರವಲ್ಲ, ಸಮಾಜವೇ ಸೋಲುತ್ತದೆ. ರೈತನನ್ನು ಸೋಲಿಲ್ಲದ ಸರದಾರನಂತೆ ನೋಡಿಕೊಳ್ಳಬೇಕು. ರೈತನಿಗೆ ಗೌರವ ಕೊಡುವ ರಾಷ್ಟ್ರ ಎಂದಿಗೂ ಹಸಿವಿನಿಂದ ಬಳಲುವುದಿಲ್ಲ, ಸಮೃದ್ಧವಾಗಿರುತ್ತದೆ. ಭೂಮಿಯನ್ನು ತಾಯಿಯಂತೆ ಪೂಜಿಸುವವನೇ ರೈತ. ರೈತನ ಪರಿಶ್ರಮಕ್ಕೆ ಪ್ರಕೃತಿಯೇ ಕೈಜೋಡಿಸಿದಾಗ ಸಮೃದ್ಧಿ ಅರಳುತ್ತದೆ. ರೈತನ ಬೆವರು ಒಣಗುವ ಮುನ್ನವೇ ಅವನ ಶ್ರಮಕ್ಕೆ ಗೌರವ ಸಿಗಬೇಕು. ರೈತನಿಗೆ ಧನ್ಯವಾದ ಹೇಳುವ ಅತ್ಯುತ್ತಮ ಮಾರ್ಗವೆಂದರೆ ಅನ್ನವನ್ನು ಗೌರವಿಸುವುದು. ರೈತ ಇರುವವರೆಗೆ ಬದುಕು ಇದೆ. ರೈತನಿಗೆ ಗೌರವ ಇರುವವರೆಗೆ ಭವಿಷ್ಯ ಇದೆ. ಸ್ನೇಹಿತರೆ, ರೈತ ಅಂದರೆ 2 ಅಕ್ಷರದ ಪದ ಮಾತ್ರವಲ್ಲ, ಸಹಸ್ರ ಕೋಟ್ಯಾಂತರ ಜೀವಿಗಳ ಹಸಿವು ನೀಗಿಸುವ ಅನ್ನದಾತ. ಅವನನ್ನು ಗೌರವಿಸೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿದ್ದರೆ ಅದಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಮಸ್ಕಾರ.